ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ವ ನಾವು ಎಲ್ಲಿಗೋ ಹೋದ್ವಿ ಅಂದ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ನೋಡಿ, ನಾವು ಬಂದ್ಬಿಟ್ಟು ತಿರುಪತಿಗೆ ಬಂದಿದ್ದೀವಿ. ಅಂದ್ಕೊಂಡೇ ಇರಲಿಲ್ಲ, ಅಂದರೆ ಈ ಹಿಂದೆ 2-3 ದಿನದಿಂದ ಅಂದ್ಕೊಂಡ್ವಿ ಹೋಗಬೇಕು ಅಂತ. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಅವರು ಬಂದ್ಬಿಟ್ವಿ. ಅದು ಬರೀ ನಡ್ಕೊಂಡು ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಇಲ್ಲಿ ಇಷ್ಟು ದಿನಾನು ಅಲಿಪಿರಿ ಮೆಟ್ಲಿಂದ ಹತ್ತುತ್ತಾ ಇದ್ವಿ. ಈಗ ಬಂದ್ಬಿಟ್ಟು ಶ್ರೀವಾರಿ ಮೆಟ್ಟು, ಅಲ್ಲಿಂದ ಹತ್ತೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹೇಗಿರುತ್ತೆ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಮೊದಲಿಗೆ ಶಂಕು ಚಕ್ರ ನಾಮಗಳು ಸಿಗ್ತಾವಲ್ಲ, ಅಲ್ಲಿ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮನೆಯಿಂದನೇ ಎಲ್ಲನೂ ತೊಗೊಂಬಂದಿದ್ದೆ. ಪೂಜಾ ಸಾಮಾನು ಮತ್ತು ದೀಪ ಹಚ್ಚೋಕ್ಕೆ ಎಲ್ಲನೂ. ನಾನು ಇವತ್ತು ಮಂಗಳವಾರ ಆಗಿರುತ್ತೆ, ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ಲಾಸ್ಟ್ನೇ ಮಂಗಳವಾರ ನಾವು ಬಂದಿದ್ದು. ಲಾಸ್ಟ್ ಕಾರ್ತಿಕ ಸೋಮವಾರದಲ್ಲಿ ಬಂದಿದ್ದದ್ದು. ನಾವು ಅಂದ್ಕೊಂಡಿರಲಿಲ್ಲ, ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಹೋಗೋದು ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಮತ್ತು ಇಲ್ಲಿ ಅವತ್ತು ಸೋಮವಾರನೇ ಅಲ್ವಾ, ಮತ್ತು ಒಳ್ಳೆ ದಿನ, ಮತ್ತು ಅವತ್ತು ಹಚ್ಬೋದು, ಎಲ್ಲಿದ್ರೂ ದೀಪಗಳು ಹಚ್ಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ತೊಗೊಂಬಂದಿದ್ದೆ. ಇಲ್ಲಿ ನೋಡಿದ್ರೆ ಈ ಥರ ಆಯಿತು. ಸರಿ ಬಿಡಿ, ಈ ಮಳೆಗೆ ಎಲ್ಲನೂ ಈ ಥರ ಎಲ್ಲೋ ಒಂದತ್ರ ಸ್ಟೇ ಮಾಡಿ ಈ ಥರ ಹೋಗಿದ್ದೆ ತುಂಬಾ ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು. ಈ ಥರ ನೈಟಲ್ಲೆಲ್ಲನೂ ಹೋಗ್ಬೇಕಾಗಿತ್ತು. ಹಾಗೆ ಹೋಗಿ ಮತ್ತು ಅಲ್ಲಿ ಎಲ್ಲಿರೋದು ಏನು ಹೇಗೆ ಅಂತೇಳ್ಬಿಟ್ಟು ಇದೇ ಒಳ್ಳೆಯದಾಯಿತು. ಸರಿ ಅಂತ ಹೇಳ್ಬಿಟ್ಟು ನಾನು 360 ಬತ್ತಿಗಳಿದ್ದವಲ್ಲ, ಅದನ್ನು ತೊಗೊಂಬಂದಿದ್ದೆ. ಅದನ್ನು ಏನೋ ಸ್ವಲ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಫ್ರೆಂಡ್ಸ್. ಅಂದರೆ ನೀಟಾಗಿ ಎಲ್ಲನೂ ಕೂತ್ಕೊಂಡು ಒಂದತ್ರ ಎಲ್ಲನೂ ಜೋಡಿಸ್ಕೊಂಡು ನೀಟಾಗಿ ಎಲ್ಲನೂ ಮಾಡಬೇಕಾಗಿತ್ತು ಪೂಜೆ. ಅಂದರೆ ದೀಪ ಹಚ್ಚಬೇಕಾಗಿತ್ತು. ನೋಡಿ, ಇಲ್ಲಿ ಈ ಥರ ಜನರೆಲ್ಲನೂ ಸೇರ್ತಾ ಇರ್ತಾರೆ. ನಾವು ಈ ಕಡೆ ಒಂದು ಕಡೆ ಮಳೆ ಜಾಸ್ತಿ ಬೀಳ್ತಾ ಇದೆ, ಈ ಕಡೆ ಬೇರೆಯವರೆಲ್ಲನೂ ಬರ್ತಾ ಇರ್ತಾರೆ. ಯಾರೂ ಜಾಗನೇ ಬಿಡೋದಿಲ್ಲ, ಮೇಲ್ಮೇಲೇ ಬರ್ತಾರೆ. ಈ ಥರ ಎಲ್ಲ ಇತ್ತಲ್ವ, ಅದಕ್ಕೆ ಸರಿ ಹೇಗೋ ನಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನೂ 360 ಬತ್ತಿ ಮತ್ತು ಇನ್ನೂ ಬತ್ತಿಗಳು ದೀಪಗಳು ಎಲ್ಲನೂ ತಗೊಂಡು ಹೋಗಿದ್ದೆ. ಒಂದು ಪ್ಯಾಕೆಟ್ ಅರಿಶಿನ ಕುಂಕುಮ, ಅಕ್ಕಿ, ದೀಪದ ಕೆಳಗಡೆ ಅಕ್ಕಿ ಎಲ್ಲನೂ ಇಡೋಕ್ಕೆ, ಮತ್ತು ಎಲೆ ಅಡಿಕೆ, ಈ ಥರ ಎಲ್ಲವನ್ನೂ ತಗೊಂಡು ಹೋಗಿದ್ದೆ. ಸರಿ, ಹೇಗೆ ಮಾಡಬೇಕು ಹಾಗೆ ಮಾಡಬೇಕಾಗತ್ತೆ ಅಲ್ವ. ನಾವು ಏನೇನೋ ಅಂದ್ಕೊಂಡ್ರೆ ಅದೇನೇನೋ ಆಗೋದಿಲ್ಲ. ದೇವರು ಯಾವ ಥರ ನಮಗೆ ಬುದ್ಧಿ ಕೊಡ್ತಾನೆ ಅದೇ ಥರ ಮಾಡಬೇಕು, ನನ್ನ ಅನಿಸಿಕೆ ಅಷ್ಟೇ. ಏನೇ ಇದು ಬಂದ್ರೂ ನನ್ನ ಇದು ಒಂದು ಒಪಿನಿಯನ್ನು ಇದೇ ಥರನೇ ಇರುತ್ತೆ. ಇನ್ನು ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಈ ಥರ ಪ್ಯಾಕೆಟ್ ನಾನು ತೊಗೊಂಬಂದಿದ್ದೆ ಅಲ್ವಾ. ಮೊದಲು ಅರಿಶಿನ ಕುಂಕುಮ ಎಲ್ಲನೂ ನಮ್ಮ ಅಕ್ಕ ಅವ್ರಿಗೆ ಎಲ್ಲನೂ ಕೊಟ್ಟೆ. ಅವರೂ ಎಲ್ಲನೂ ಹಚ್ಚಿ, ಅವ್ರಿಗೂ ದೀಪಗಳು ಎಲ್ಲನೂ ಅವರೂ ಹಚ್ಚಿದ್ರು. ಇಲ್ಲೇ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಮೆಟ್ಲು ಹತ್ತಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಅಲ್ವಾ. ಅದಕ್ಕೆ ಅದು ಬೇರೆ ಮಳೆ ಬೇರೆ ಬೀಳ್ತಾನೇ ಇದೆ, ಎಲ್ಲನೂ ತಲೆಯಿಂದ ಕೆಳಗಡೆವರೆಗೂ ಸೋರ್ತಾ ಇದೆ. ಸರಿ ಅಂತೇಳ್ಬಿಟ್ಟು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿ, ಮತ್ತು ಅರಿಶಿನ ಕುಂಕುಮ ತೊಗೊಂಡು ಹೋಗಿದ್ದೆ ಅಲ್ವಾ. ಎಷ್ಟು ಮೆಟ್ಟಿಲು ಆಗುತ್ತೋ ಅಷ್ಟು ಮೆಟ್ಟಿಲು ಇಟ್ಕೊಂಡು ಹೋಗೋಣ, ಅಂದರೆ ಇಷ್ಟೇ ಅಂತ ಅಲ್ಲ. ನಾನೊಂದು ಅಂದ್ಕೊಂಡಿದ್ದೀನಿ, ಅದೆಲ್ಲ ಪೂರ್ತಿ ಆದರೆ ಬೇಕಾದರೆ ಇಟ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಇವಾಗ ಎಷ್ಟಾಗುತ್ತೋ ಅರಿಶಿನ ಕುಂಕುಮ ಎಷ್ಟು ತೊಗೊಂಡು ಹೋಗಿದ್ವೋ ಅಷ್ಟು ಇಡೋಣ ಸಾಕು ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀವಿ. ಹಾಗೆ ನಮ್ಮ ಅಕ್ಕ ಅವ್ರಿಗೂ ಕೊಟ್ಟೆ. ಅವರು ನಾನು ಎಲ್ಲನೂ ಈ ಥರ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಆದರೂ ನಾವು ಅಂದ್ಕೊಳ್ಳೋದು ಏನೂ ಇರೋದಿಲ್ವಲ್ಲ, ಆ ದೇವರ ದಯೆ ಇರಬೇಕು. ಆ ದೇವರು ನಮಗೆ ಬುದ್ಧಿ ಕೊಡಬೇಕು, ದಾರಿ ಕೊಡಬೇಕು, ಆವಾಗಲೇ ಎಲ್ಲ ಆಗೋದು. ಅದೇ ಥರ ಅಲ್ವಾ. ನಾವು ಸಲ ಎಲ್ಲನೂ ಹೋಗಿದ್ವಲ್ಲ, 2 ಸಲ ಕೆಳಗಡೆ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ವಿ. ಮತ್ತು ಎಲ್ಲರೂ ನಮಗೆ ಕೆಲವ್ರಿಗೆಲ್ಲನೂ ಹತ್ತೋದೇ ಕಷ್ಟ ಆಗುತ್ತೆ. ಆದರೆ ಕೆಲವರೆಲ್ಲನೂ ಭಕ್ತಿಯಿಂದ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಹೋಗಿರ್ತಾರೆ. ಕೆಲವರು ದೀಪ ಹಚ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲನೂ ಇರ್ತಾವಲ್ಲ. ಆಗಲಿ, ನಾನು ಅಷ್ಟೇ ಎಷ್ಟುವರೆಗೂ ಆಗುತ್ತೋ ಅಷ್ಟುವರೆಗೂ ಇಡೋಣ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋದ್ರಲ್ಲಿ ಇಡ್ತಾ ಬಂದಿದ್ದೀನಿ. ಇವರು ನಮ್ಮ ದೊಡ್ಡಕ್ಕ ಅವರೂ ಇಡ್ತಾ ಇದ್ದಾರೆ. ಮತ್ತು ನಮ್ಮ ಚಿಕ್ಕಕ್ಕ ಅವರೂ ಇಟ್ಟರು ಕೆಳಗಡೆ ಎಲ್ಲನೂ. ಮತ್ತು ಮಳೆ ಜಾಸ್ತಿ ಬಂದಿದೆ ಅಂತೇಳ್ಬಿಟ್ಟು ಓಡಿ ಬಂದು ಇಲ್ಲಿ ಸೇರ್ಕೊಂಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತವೆ. ಮತ್ತು ಇಲ್ಲಿಂದ ನಮ್ಮ ಅಕ್ಕನೂ ಇಷ್ಟು ಮೆಟ್ಟಿಲು ಅಂತ ಹೇಳಿ
ಹೇಳ್ಬಿಟ್ಟು ಅವರೂ ಇಟ್ಟರು. ನಾನು ಇನ್ನೇನು ಹತ್ರ 150 ಆ ಥರ 60 ಆ ಥರ ಇಟ್ಟಿದ್ದೀನಿ. ಇಟ್ಕೊಂಡು ಹೋದೆ ನನ್ನ ಹತ್ರ ಇರೋದ್ರಲ್ಲಿ. ಆ ದೇವರು ಎಲ್ಲಿವರೆಗೂ ಬುದ್ಧಿ ಕೊಡ್ತಾನೆ, ಎಲ್ಲಿವರೆಗೂ ಇದು ಕೊಡ್ತಾನೋ ಅಲ್ಲಿವರೆಗೂ ನಾನು ಈ ಥರ ಪೂಜೆನ ಮಾಡಿಕೊಂಡು ಹೋಗಿದ್ದಂಥದ್ದು. ತುಂಬಾ ಖುಷಿ ಆಯಿತು. ಅಂದ್ಕೊಂಡೇ ಇರಲಿಲ್ಲ ಈ ಥರ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಆ ದೇವರು ಬೇಗನೆ ದಾರಿ ತೋರಿಸ್ಬಿಟ್ರು ಈ ಸರಿ ಅಂತೂ. ಅಂದರೆ ಕೆಲವು ಸರಿ ಎಲ್ಲನೂ ವರ್ಷಗಳೇ ಕಳೆದಿದ್ದಾವಲ್ಲ, ಈ ಸರಿನೂ ಆಗಿದೆ 3 ವರ್ಷ ಆಗಿದೆ. 3 ವರ್ಷ ಅಲ್ಲ 2 ಇಯರ್ಸ್ ಆಗಿದೆ. 2003ನಲ್ಲೇ ಹೋಗಿದ್ದಂಥದ್ದು ನಾವು ಫ್ಯಾಮ್ಲಿಗಳು ಎಲ್ಲನೂ ಒಂದು 15 ಮೆಂಬರ್ಸು ಆ ಥರ. ಇವಾಗ ಬಂದ್ಬಿಟ್ಟು ಒಂದು 5 ಮೆಂಬರ್ಸ್ ನಾವು ಅಷ್ಟೇ ಹೋಗ್ತಾಯಿದ್ದೀವಿ. 2 ಇಯರ್ಸ್ಗೆಲ್ಲನೂ ದಾರಿ ತೋರಿಸ್ಬಿಟ್ಟ ದೇವರು. ಹಾಗೆ ಒಂದ್ಸಲಿ ಧರ್ಮಸ್ಥಳಕ್ಕೂ ಹೋಗಿ ಬಂದುಬಿಡ್ಬೇಕು. ಮಂಜುನಾಥ ಸ್ವಾಮಿ ಯಾವಾಗ ದಾರಿ ತೋರಿಸ್ತಾರೋ ಗೊತ್ತಿಲ್ಲ. ಈ ನಡುವೆ ಅಂದ್ಕೊಂಡು ಹೋಗೋಕ್ಕೇ ಆಗ್ತಾ ಇಲ್ಲ. ಹೋಗಬೇಕು, ಅಲ್ಲೂ ಹೋಗಬೇಕು. ಅಲ್ಲಿ ಹೋದಾಗೂ ನಿಮಗೂ ವಿಡಿಯೋ ಮಾಡಿದ್ರೆ ತೋರಿಸ್ತೀನಿ. ಈ ಥರ ನನಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಅರಿಶಿನ ಕುಂಕುಮನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಅಂದರೆ ನಮಗೇನು ಮೆಟ್ಲು ಹತ್ತಬೇಕಪ್ಪ ಅದು ಕಷ್ಟ ಇದು ಕಷ್ಟ ಅಂತ ಏನೂ ಇಲ್ಲ. ನಮಗೆ ಭಕ್ತಿ ಒಂದಿರಬೇಕು. ಯಾರಿಗೇ ಆಗಲಿ ಭಕ್ತಿ ಒಂದಿದ್ದರೆ ದೇವರನ್ನೇ ಶಕ್ತಿ ಕೊಡ್ತಾರೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ನಂಬಬೇಕಾಗತ್ತೆ ನಾವು. ಚೆನ್ನಾಗಿತ್ತು. ಅಂದರೆ ಮಳೆ ಬಿಡ್ತಾ ಇತ್ತಲ್ವ, ಸ್ಟಾರ್ಟಿಂಗಲ್ಲೇ ನಾವು ನಮ್ಮ ಅಕ್ಕವ್ರ ಮನೆಯಿಂದ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಬೆಳಿಗ್ಗೆ 5:15 ಬಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ರೆ ಮತ್ತೆ ಅಂದರೆ ಅವ್ರು ಹೇಳಿದರು 5:30 ಆ ಥರ ಎಲ್ಲನೂ ಬಸ್ ಬರುತ್ತೆ, ಫ್ರೀ ಬಸ್ ಬರುತ್ತೆ. ನಾವು ಇಲ್ಲಿ ತಿರುಪತಿಯಿಂದ ಫ್ರೀ ಬಸ್ ಬರುತ್ತೆ. ಅಲ್ಲಿ ಬಂದುಬಿಟ್ಟು ಅಲಿಪಿರಿ ಮೆಟ್ಲಿಗೆ ಹೋಗ್ಬೇಕು ಅಂದ್ರೂ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಈ ಥರ ಶ್ರೀವಾರಿ ಮೆಟ್ಟು ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಅಂದರೆ ಫ್ರೀ ಬಸ್ಸು. ಅದಕ್ಕೆ ನಾವೇನು ಪೇ ಏನು ಮಾಡಬೇಕಾಗಿಲ್ಲ. ನಾವು ಪೇ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಅಲ್ಲಿ ಆಟೋಸು ಎಲ್ಲನೂ ಇರ್ತವೆ. ಆದರೆ ತುಂಬ ಸ್ವಲ್ಪ ಕಾಸ್ಟೂ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಕೋಬೋದು. ಇಲ್ಲಿ ನಾವು ಅದೇನಿಲ್ಲ ಈ ಥರ ಬಸ್ಗೆ ವೆಯ್ಟ್ ಮಾಡ್ತೀವಿ ಅಂದರೆ ಬಸ್ಗೂ ಈ ಥರ ಬರ್ಬೋದು. ನಾವು ಹಾಗೇ ಬಸ್ಗೆ ಬಂದಿದ್ದು ಹೇಳಿದೆ ಅಲ್ವಾ. ಅಲ್ಲಿ 5:30 ನಾವು ರೆಡಿ ಆಗಿಬಿಟ್ಟು ಬಂದುಬಿಟ್ವಿ. ನಮ್ಮ ಅಕ್ಕವ್ರ ಮನೆಯಲ್ಲಿ ಸ್ನಾನ ಎಲ್ಲನೂ ಮಾಡಿಕೊಂಡು ರೆಡಿಯಾಗಿ ಎಲ್ಲನೂ ಇಲ್ಲೇ ರೆಡಿಯಾಗಿ ಹೋಗೋಣ, ಮತ್ತು ಮೇಲೆ ಎಲ್ಲನೂ ಹಾಗೆ ಡೈರೆಕ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲೇ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಹೋಗಿದ್ದಂಥದ್ದು. ಇನ್ನು ನಮ್ಮ ಬಾವ ಅವರು ಗುಂಡು ಮಾಡಿಸ್ಕೋಬೇಕು ಅಂತ ಅವ್ರೇನು ಸ್ನಾನ ಏನು ಮಾಡಿರಲಿಲ್ಲ. ಮತ್ತು ಅಲ್ಲಿ ಕೂದಲು ಕೊಟ್ಬಿಟ್ಟು ಮತ್ತೆ ಬೇಕಾದರೆ ಅಲ್ಲೇ ಸ್ನಾನ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಈ ಥರ ಹೋಗ್ತಾ ಇದ್ದೀವಿ. ಸ್ಯಾರಿ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್. ಸ್ಯಾರಿನ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಆಗಲಿ ಅಂದರೆ ಈ ಮಳೆ ಗಿಜಿ ಅಂತ ಇತ್ತಲ್ವ, ಮತ್ತು ತೇವಕ್ಕೆ ಎಲ್ಲನೂ ಈ ಮೆಟ್ಲು ಹತ್ತೋದು ಬೇರೆ ಕೈಯಲ್ಲಿ ಇಟ್ಕೊಂಡು ಹಾಗೆ ಈಗ ಅಂತ ನಾವು ಇಲ್ಲೇ ಕೆಳಗಡೆನೇ ರೆಡಿಯಾಗಿ ಹೋಗಿರೋದ್ರಿಂದ ಮೇಲ್ಗಡೆ ಮತ್ತೆ ಇನ್ನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇದೇ ಆಗತ್ತೆ ಅಂತ ಹೇಳಿಬಿಟ್ಟು ಡ್ರೆಸ್ಸು ಅಲ್ಲಿಗೂ ಡ್ರೆಸ್ಸೂ ತೊಗೊಂಬಂದಿದ್ವಿ. ನಾನು ನಮ್ಮ ಅಕ್ಕ ಡ್ರೆಸ್ ಹಾಕ್ಕೊಂಬಿಟ್ವಿ. ಮತ್ತು ನಮ್ಮ ದೊಡ್ಡಕ್ಕವರು ಇನ್ನು ಅವರು ಡ್ರೆಸ್ ಹಾಕೋ ರೂಢಿ ಇಲ್ಲ, ಅದಕ್ಕೆ ಅವರು ಅದೇ ಸ್ಯಾರಿನೇ ಉಟ್ಕೊಂಡಿದ್ದಾರೆ. ನಾವೂ ಸೇಮ್ ಕಲರ್ ಸ್ಯಾರೀಸ್ ತೊಗೊಂಬಂದಿದ್ವಿ. ನನಗೆ ಕಂಫರ್ಟ್ ಇರಲಿಲ್ಲ ಹಾಕ್ಕೊಳ್ಳೋದಕ್ಕೆ, ಅದಕ್ಕೆ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗೆ ಬರ್ತಾ ಇದ್ದೀವಿ. ಮೆಟ್ಲು ಹತ್ಬೇಕಲ್ವ, ಅದು ಬೇರೆ ತೇವ, ಮಳೆ ಬೀಳ್ತಾ ಇದೆ. ಇನ್ನು ಕೈಯಲ್ಲಿ ಹಿಡ್ಕೊಂಡು ಹಾಗೆ ಹೀಗೆ ಇದು ಮಾಡೋ ಬದಲು ಈ ಥರ ಕಂಫರ್ಟಾಗಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಥರ ಬಂದಿದ್ದಂಥದ್ದು. ಇನ್ನು ಎಲ್ಲಿಗಾದರೂ ದೇವಸ್ಥಾನಕ್ಕೆ ಹೋದರೆ ಸ್ಯಾರಿ ಕಂಪಲ್ಸರಿ ಅಲ್ವಾ, ಆದರೆ ಇಲ್ಲಿ ಈ ಥರ ಆಯಿತು. ಮತ್ತು ಅಲ್ಲಿ ಹೇಳ್ದೆ ಅಲ್ವ ಕೆಳಗಡೆ ಬಸ್ಸಿಗೆ ಕಾತ್ಕೊಂಡಿದ್ವಿ. ಅದು ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ಫ್ರೀ ಬಸ್ ಅನ್ನೋದು. ಅಲ್ಲಿ ಕಾತ್ಕೊಂಡಿದ್ರೆ ಅಂದರೆ ಬಸ್ ಸ್ಟಾಪ್ ಇದೆ ಅಲ್ಲಿ, ಅದೇ ಆಟೋಗಳು ಇದ್ದಾವೆ, ಕರ್ಕೊಂಡು ಬಂದು ಬಿಡ್ತಾರೆ. ಅವ್ರಿಗೂ ಪೇ ಮಾಡಿದ್ರೆ, ಇಲ್ಲ ನಾವು ಬಸ್ಸಿಗೆ ಕಾತ್ಕೊಂಡಿರ್ತೀವಿ ಅಂದ್ರೂ ಬಸ್ಗೆ ವೆಯ್ಟ್ ಮಾಡಿ ಅದರಲ್ಲೂ ಬರ್ಬೋದು. ಬಂದು ಇಲ್ಲಿ ಬಿಡ್ತಾರೆ. ಅಲಿಪಿರಿ ಮೆಟ್ಲು ಹತ್ರನೂ ಬಿಡ್ತಾರೆ ಬೇಕಿದ್ದರೆ, ಇಲ್ಲಾಂದರೆ ಶ್ರೀವಾರಿ ಮೆಟ್ಟು ಅಲ್ಲೇನೂ ಬಿಡ್ತಾರೆ. ಯಾರಿಗಾದರೂ ನೀವು ಹೋಗಬೇಕು ಅಂತ ಅಂದರೆ ಅವ್ರಿಗೆ ತಿಳಿಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರೋವಂಥದ್ದು. ನಮಗೆ ಆ ಬಸ್ಸೇ ಒಂಥರ ದೇವಸ್ಥಾನದ ಬಸ್ ಅಲ್ವಾ, ಅದು ಡಿಸೈನ್ ಆಗಿ ಚೆನ್ನಾಗಿರುತ್ತೆ. ಅದನ್ನು ನೋಡಿಕೊಂಡು ಬೇಕಾದರೆ ನಾವು ಹತ್ಬೋದು. ನೋಡಿ ಇದೆಲ್ಲ ಬೆಟ್ಟ ಫುಲ್ಲು ಈ ಥರ ಯೆಲ್ಲೋ ಕಲರು ಹೂವು, ಮರದಲ್ಲಿ ಯೆಲ್ಲೋ ಕಲರ್ ಹೂವು ಬಿಟ್ಟಿರೋವಂಥದ್ದು. ಈ ಮಂಜು ಇಲ್ಲದೆ ಇದ್ದರೆ, ಮಳೆ ಇಲ್ಲದೆ ಇದ್ದರೆ ನೋಡ್ಬೋದಾಗಿತ್ತು.
ತುಂಬಾ ಕಲರ್ಫುಲ್ಲಾಗಿರ್ತಾ ಇತ್ತು. ಆದ್ರೂ ಇದೇ ಒಂಥರ ಸೀನರಿ ಒಂಥರ ಸ್ವರ್ಗಕ್ಕೆ ಬಂದಾಗ ಆಯಿತು, ಆ ಥರ ನಾವು ನೋಡ್ತಾ ಇದ್ದಿದ್ದು. ದೂರದಿಂದನೂ ಅಂದರೆ ಬೆಟ್ಟದ ಮೇಲೆ ದೂರದಿಂದನೂ ನೋಡ್ತಾ ಇದ್ವಿ. ಅಯ್ಯೋ ನೋಡಿ ಮಂಜು ಬೀಳ್ತಾ ಇದೆ ಬೆಟ್ಟದ ಮೇಲೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಲ್ಲ. ಇವಾಗ ನಾವು ಅದ್ರ ಹತ್ರನೇ ಹೋಗಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಮೆಟ್ಲು ಹತ್ಕೊಂಡು ಹೋಗಿದ್ದಕ್ಕೂ ಈ ಥರ ಸೀನರಿ, ಈ ಥರ ಮಳೆ ಹನಿ ಬೀಳ್ತಾ ಇದ್ದದಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಂದರೆ ಕೆಳಗಡೆ ಎಲ್ಲನೂ ಮಳೆ ಬೀಳ್ತಾ ಇದೆ, ಜರ್ಕಿನು ಈ ಥರ ಎಲ್ಲನೂ ತೊಗೊಂಡೋಗಿ ಅಂತೇಳಿ ಅಲ್ಲಿ ಇರ್ತಾರೆ. ನಾವು ಬೇಕಿದ್ದರೆ ತಗೋಬೋದು. ಆದರೆ ನೋಡಿ ಎಲ್ಲನೂ ಇಲ್ಲಿ ಮೇಲ್ಗಡೆ ಎಲ್ಲನೂ ನಾವು ನೆನೆಯೋ ಥರನೇ ಇರೋದಿಲ್ಲ, ಎಲ್ಲನೂ ಕವರ್ ಮಾಡಿರ್ತಾರೆ. ಅದೇನು ನೆನೆಯೋ ಥರ ಏನೂ ಇರೋದಿಲ್ಲ. ನಾವು ಹತ್ತುತ್ತಾ ಇದ್ದರೆ ಇನ್ನೂ ಮೆಟ್ಲು ಹತ್ತುತ್ತಾ ಇದ್ದರೆ ನಮಗೆ ಒಂಥರ ಸೆಕೆ ಬರುತ್ತೆ. ನಮಗೆ ಏನು ಚಳಿ ಆಗೋದಿಲ್ಲ, ಸೆಕೆ ಬರುತ್ತೆ. ನೋಡಿ ಇಲ್ಲಿಗೆ 600 ಮೆಟ್ಟಿಲು ಹತ್ತಿದ್ದೀವಿ. ಇನ್ನೂ 178 ಮೆಟ್ಟಿಲು ಇದ್ದಾವೆ. ಇಲ್ಲಿ ಬಂದ್ಬಿಟ್ಟು ನಾವು 2000 ಚೇಂಜ್ ಮೆಟ್ಟಿಲು ಹತ್ತೋದು ಇರ್ತಿದ್ದು ಇಲ್ಲಿ. ಬನ್ನಿ ಹಾಗೆ ತೋರಿಸ್ತೀನಿ. ಹಾಗೆ ಇನ್ನು ಮಳೆ ಬೀಳ್ತಾ ಇರೋದ್ರಿಂದ ಅಲ್ಲಲ್ಲಿ ಈ ಥರ ಮೆಟ್ಟಿಲು ಹತ್ರನೂ ಎಲ್ಲ ಈ ಥರ ನೀರೆಲ್ಲನೂ ಹೋಗ್ತಾ ಇತ್ತು. ಅದು ಎಲ್ಲನೂ ಹೇಳ್ದಲ್ವ, ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಇನ್ನು ಹಾಗೆ ಬನ್ನಿ, ಇನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀವಿ. ಈ ಶ್ರೀವಾರ ಮೆಟ್ಟಿಲು ಹತ್ರನೂ ಇದೇ ಫಸ್ಟ್ ಟೈಮು ಬಂದಿದ್ದಂಥದ್ದು. ಈ ಸರಿ ಅಲಿಪಿರಿ ಮೆಟ್ಲಾದರೆ 2 ಟೈಮು ಹತ್ತಿದ್ದೀವಿ. ಇದಂತೂ ತುಂಬಾ ಸಖತ್ತಾಗಿತ್ತು. ಕ್ಲೈಮ್ಯಾಟು ಎಲ್ಲನೂ ಈ ಮಂಜು ಇರೋದಕ್ಕೆ ಇದೂ ಚೆನ್ನಾಗಿದೆ. ಮಂಜು ಮಳೆ ಎಲ್ಲನೂ ಸೇರಿಕೊಂಡು ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ಅದು ಇಲ್ಲದೆ ಹೋದ್ರೂ ಈ ಥರ ಹಸಿರು ಗಿಡದಲ್ಲಿ ಈ ಥರ ಎಲ್ಲೋ ಕಲರ್ ಹೂವು ನೋಡೋಕ್ಕೂ ಅದೂ ತುಂಬಾ ಸೂಪರಾಗಿರ್ತಾಯಿತ್ತು. ಮಂಜು ಇಲ್ಲದೆ ಹೋದ್ರೇನು ಇದ್ದಿದ್ದಕ್ಕೂ ಸೀನರಿ ಚೆನ್ನಾಗಿದೆ. ಸೀನರಿ ನೋಡಿ, ಆವಾಗಲೇ 600, ಇವಾಗ 800 ಈ ಥರ ಹತ್ತಿ ಬರ್ತಾ ಇದ್ದೀವಿ. ಅದೇ ಹತ್ತೋದು ಸ್ವಲ್ಪ ರೆಸ್ಟ್ ಬೇಕಾದ್ರೆ ತೊಗೋಬೋದು ಈ ಥರ ಕೂತ್ಕೊಂಡು. ಮತ್ತು ಸ್ವಲ್ಪ ಹೊತ್ತು ಹತ್ತೋದು ಈ ಥರ ಎಲ್ಲನೂ ಮಾಡ್ಬೋದು. ನಾವು ನೋಡಿ ಅಲಿಪಿರಿ ಮೆಟ್ಲಿಗೂ ಈ ಮೆಟ್ಟಿಲಿಗೂ ಡಿಫ್ರೆನ್ಸ್ ಏನಂದರೆ, ಅಲಿಪಿರಿ ಮೆಟ್ಲೇನೋ ಜಾಸ್ತಿ ಇದ್ದಾವೆ ಹತ್ತೋಕ್ಕೆ, ಈ ಮೆಟ್ಲು ಕಡಿಮೆ ಇದ್ರೂ ನೋಡಿ ಮೆಟ್ಲು ಸ್ವಲ್ಪ ಈ ಥರ ಮೇಲುಗಡೆಗಿದೆ. ಫುಲ್ಲು ಮೆಟ್ಟಿಲೇ ಇರುತ್ತೆ. ಅಲ್ಲಾದರೆ ಸ್ವಲ್ಪ ಜಾಗ ಇರುತ್ತೆ, ನಡ್ಕೊಂಡು ಹೋಗೋದು ಸ್ವಲ್ಪ ಮೆಟ್ಲು, ಸ್ವಲ್ಪ ನಡ್ಕೊಂಡು ಹೋಗೋದು ಸ್ವಲ್ಪ ಮೆಟ್ಲು, ಆ ಥರ ಇರುತ್ತೆ. ಈ ಥರ ಆ ಥರ ಅಲ್ಲ, ರೆಸ್ಟ್ ಇಲ್ಲದೆ ಮೆಟ್ಲೇ ಇರುತ್ತೆ. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಆ ದೇವ್ರ ದಯೆ, ಹೇಳ್ದೆ ಅಲ್ವಾ, ದೇವ್ರ ಮೇಲೆ ಭಕ್ತಿಯಿಂದ ಎಲ್ಲನೂ ಹೋದರೆ ನಮಗೆ ಏನೇ ಆಗಲಿ ಆಯಾಸ ಅಂತ ಅನಿಸೋದಿಲ್ಲ. ನಮಗೆ ಕಾಲು ನೋವು ಬರಲಿಲ್ಲ. ಅಷ್ಟೊಂದು ಖುಷಿಯಾಗಿ ಅಷ್ಟೊಂದು ಇದಾಗಿ ಹೋಗಿ ಬಂದ್ವಿ. ನೋಡಿದೆಲ್ಲ ಮಂಜು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಊರ ಹತ್ರ ಬೆಟ್ಟದ ಹತ್ರ ಮತ್ತು ಅಲ್ಲಿ ನಮ್ಮ ತವ್ರ ಮನೆ ಹತ್ರ ಆವಣಿ ಬೆಟ್ಟದ ಹತ್ರ ಎಲ್ಲನೂ ನೋಡ್ತಾ ಇದ್ವಿ ದೂರದಿಂದ. ನೋಡು ಮಂಜು ಬೆಟ್ಟದ ಮೇಲೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ತಿರುಪತಿ ಬೆಟ್ಟದ ಮೇಲೆ ಅದರ ಮಂಜಿನ ಜೊತೆಯಲ್ಲೇ ನಾವು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಾದರೂ ಕೊಡೆಕನಲ್, ಊಟಿ, ಕೊಡೆಕನಲ್ ಮತ್ತು ನಂದಿ ಬೆಟ್ಟ ಈ ಥರ ಎಲ್ಲನೂ ತೋರಿಸ್ತಾ ಇರ್ತಾರಲ್ವ, ಅಲ್ಲಿ ಇದ್ದಾಗೆ ಇದೆ. ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲನೂ ಸೀನರಿನೆಲ್ಲನೂ ನೋಡ್ಕೊತಂತ ಖುಷಿ ಪಟ್ಕೊತ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಾವು ಕೆಳಗಡೆ ಟೋಕನ್ ತೊಗೊಂಡ್ವಲ್ಲ ಟಿಕೆಟ್ ಕೌಂಟ್ರಲ್ಲಿ, ಅದು ಬಂದ್ಬಿಟ್ಟು ನಮಗೆ 7 ನಮ್ಮ ಅವ್ರಿಗೆ 7 PM ಕೊಟ್ಟಿದ್ದರು, ನಮಗೆ 8 PM ಕೊಟ್ಟಿದ್ದರು. ಅಂದರೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ, ಬೆಳಗ್ಗೆ AM ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ವಿ. ಸರಿ ಅಂತೇಳ್ಬಿಟ್ಟು ಹೋಗಿದ್ವಿ. ಅಂದರೆ ಅದು ಒಂದು ಖುಷಿ ವಿಚಾರ. ಅಂದರೆ ನಾವು ಯಾವುದೇ ಟೈಮ್ ಆದ್ರೂ ಅಲ್ಲಿ ನಿಲ್ಲಿಸೋದು ಆ ಥರ ಏನು ಮಾಡೋದಿಲ್ಲ. ಅಕಸ್ಮಾತ್ ನೋಡಿ, ಇವಾಗ ನಾವು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ವೆಯ್ಟ್ ಮಾಡಿಸಿ ಮತ್ತೆ ಹೋಗಿ ಇದು ಮಾಡಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಆ ಥರ ಏನೂ ಇಲ್ಲ. ಈ ಥರ ಮೆಟ್ಲು ಹತ್ಕೊಂಡು ಹೋದ್ವಲ್ಲ, ಮತ್ತು ಹೋಗಿದ ತಕ್ಷಣವೇ ಹಾಗೆ ದರ್ಶನಕ್ಕೂ ಹೋಗಿ ಎಲ್ಲನೂ ದರ್ಶನ ಎಲ್ಲನೂ ಮಾಡ್ಕೊಂಡಿದ್ದು. ಅದೂ ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಬನ್ನಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಂಜು ಎಲ್ಲನೂ ಅಲ್ಲೊಂದು ಕೆಲವೊಂದು ಫೋಟೋಶೂಟು ಮತ್ತು ವಿಡಿಯೋಸು ಎಲ್ಲನೂ ಮಾಡ್ಕೊತ ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ತಿರುಪತಿಗೆ ಬಂದಾಗೆಲ್ಲ ಈ ಕ್ಲೈಮೇಟಲ್ಲಿ ಯಾವತ್ತೂ ಬಂದಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ.
ಇನ್ನು ಅನ್ಕೋಬೋದು, ಅಯ್ಯೋ ಮೆಟ್ಲು ಹತ್ತೋದು ಕಷ್ಟ ಆಗುತ್ತೆ, ನಮಗಾಗಲ್ಲ ನಿಮಗಾಗಲ್ಲ ಅದು ಇದು ಅಂತ ಹೇಳ್ಕೊಂಡು ದೇವ್ರ ಮೇಲೆ ಭಕ್ತಿ ಇಟ್ಟು ನಾವು ಹತ್ತೀವಿ, ನಮ್ಮಿಂದ ಆಗತ್ತೆ ಅಂತ ಹೇಳಿಬಿಟ್ಟು ನಾವು ಹೋದರೆ ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ಆ ದೇವರೇ ನಮ್ಮನ್ನು ಮೇಲ್ಗಡೆಗೆ ಕರೆಸ್ಕೊತಾನೆ ಬೆಟ್ಟ ಮೇಲ್ಗಡೆಗೆ. ಅದೇ ರೀತಿಯೇ ನಾವು ನೋಡಿ, ಅಂದರೆ ಕೆಲವರೆಲ್ಲ ಹೇಳ್ತಾರೆ ಇವಾಗ ಬಸ್ಸಲ್ಲಿ ಹೋದರೆ ಬೇಗ ಹೋಗ್ಬೋದು, ನಡ್ಕೊಂಡು ಅದು ಬೇರೆ ಅಷ್ಟು ಮೆಟ್ಲು ಹತ್ತೋದಾಗತ್ತಾ ಅದು ಇದು ಅಂತ ಹೇಳಿಬಿಟ್ಟು ಈಸಿಯಾಗೇ ಹತ್ಬೋದು. ನಮಗೇನು ಅಷ್ಟೇನು ಸ್ಟ್ರೈನ್ ಆಗಲಿಲ್ಲ, ಅಂದರೆ ಹತ್ತೋವಾಗ ಒಂಥರ ಆಯಾಸ ಆ ಥರ ಹಾಗೇ ಆಗುತ್ತೆ. ಅದೇ ಸುಧಾರಿಸ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಆ ಥರ ಹೋದರೆ ಏನೂ ಆಗೋದಿಲ್ಲ, ನಮಗೆ ನೀಟಾಗಿ ಚೆನ್ನಾಗಿಯೇ ಹೋಗ್ಬೋದು. ಇನ್ನು ಕೆಲವೊಬ್ರು ವಯಸ್ಸಾಗಿ ಆ ಥರ ಇರೋವರೆಲ್ಲನೂ ಹತ್ತುತ್ತಾ ಇರ್ತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾವು ಇನ್ನೇನು 6:30 ಆ ಥರ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ 8:30ಗೆಲ್ಲನೂ ಹೋಗಿದ್ವಿ ಮೇಲ್ಗಡೆಗೆ. ನೋಡಿ ಈ ಥರ ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಅದು ಬೇರೆ ಈ ಥರ ಇರೋದಕ್ಕೆ ಎಲ್ಲನೂ ಸುತ್ತಮುತ್ತ ಆ ಕಡೆ ಈ ಕಡೆ ನೋಡಿಕೊಂಡು ನನಗೆ ಮೆಟ್ಲು ಹತ್ತೋ ಥರನೂ ಫೀಲ್ ಆಗಲಿಲ್ಲ. ಆ ಥರ ನಾವು ಹೋಗಿದಂಥದ್ದು. ಅದೇ ಇಲ್ಲಿ ಶ್ರೀವಾರ ಮೆಟ್ಟಲು ಸ್ವಲ್ಪ ಮೆಟ್ಲು ಜಾಸ್ತಿ ಇರ್ತವೆ, ಒಂಥರ ಅಪ್ಪು ನಿಂತ್ಕೊಂಡು ಥರ ಇರ್ತವೆ. ಅದನ್ನು ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಸ್ಟ್ರೈನು ಅಂತ ಅನಿಸತ್ತೆ. ಯಾಕಂದರೆ ಇದು ಅಲಿಪಿರಿ ಮೆಟ್ಲಲ್ಲಾದರೆ ಒಂದು 4-5 ಮೆಟ್ಲಿರುತ್ತೆ, ಮತ್ತು ಸ್ವಲ್ಪ ಜಾಗ ಕೊಡ್ತಾರೆ ನಡೆಯೋಕ್ಕೆ, ಮತ್ತೆ ಮೆಟ್ಲು ಮತ್ತೆ ಜಾಗ ಆ ಥರ ಇರ್ತದೆ. ಅದು ಅಷ್ಟು ಸ್ಟ್ರೈನ್ ಆಗೋದಿಲ್ಲ. ಇದು ಸ್ವಲ್ಪ ಆ ಥರ ಅನಿಸತ್ತೆ. ಆದರೆ ನಾವು ಹತ್ತಿದ್ರೆ ಸ್ವಲ್ಪ ಹೊತ್ತು 1-2-3 ಮೆಟ್ಲು ಹತ್ತಿ ಬೇಕಾದರೆ ಅಲ್ಲಿ ಕೂತ್ಕೊಂಡು ಬೇಕಾದರೆ ಆ ಥರ ಎಲ್ಲ ಹೋಗ್ಬೋದು. ನೋಡ್ದಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲಾದರೂ ಸಿಗತ್ತಾ ಈ ಥರ ನೋಡೋಕ್ಕೆ ಎಲ್ಲನೂ? ನೋಡಿ 7 ಬೆಟ್ಟನೂ ಇಲ್ಲೇ ಕಾಣಿಸ್ತಾ ಇದೆ, ಸ್ಟೆಪ್ ಥರ. ಎಷ್ಟೊಂದು ಚೆನ್ನಾಗಿದೆ, ತುಂಬ ಅಂದರೆ ಈ ಥರ ಮೆಟ್ಲು ಹತ್ಕೊಂಡು ಹೋಗಿದ್ದಕ್ಕೂ, ಅದು ಬೇರೆ ಈ ಕ್ಲೈಮೇಟಲ್ಲಿ ಹೋಗಿದ್ದಕ್ಕೂ ಈ ಥರ ನಡ್ಕೊಂಡು ಮೆಟ್ಲು ಹತ್ತಿ ಹೋಗಿದ್ದಕ್ಕೂ ತುಂಬಾ ಸಾರ್ಥಕ ಆಯಿತು ಅಂತಲೇ ಅಂದ್ಕೋಬೋದು. ಅಷ್ಟೊಂದು ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು. ಎಲ್ಲರೂ ಹೋಗಿದಂಥವ್ರಿಗೆ ಎಲ್ಲರಿಗೂ ಅಷ್ಟೇ. ಹಾಗೆ ಅಲ್ಲಿ ನಾವು ಮೆಟ್ಲು ಹತ್ತುತ್ತಾ ಹೋಗ್ತಾನೆ ಎಲ್ಲನೂ ಸಿಗ್ತವೆ. ORS ಜ್ಯೂಸ್ ಸಿಗುತ್ತೆ, ಇಲ್ಲ ಅಂದರೆ ನಿಂಬೆಹಣ್ಣು ಜ್ಯೂಸು ಈ ಥರ ಎಲ್ಲನೂ ಇರ್ತವೆ. ಕೂಲ್ ಡ್ರಿಂಕ್ ಈ ಥರನೂ ನಿಮ್ಗೆ ಏನು ಬೇಕಾದರೆ ಆ ಥರ ತೊಗೋಬೋದು. ನಾವು ಆ ಥರ ಅಲ್ಲಿರೋದೇನು ತೊಗೊಳ್ಳಿಲ್ಲ. ಫ್ರೂಟ್ಸು ಸಲಾಡ್ ಇತ್ತು, ಅದನ್ನು ಒಂದು ಬೌಲ್ನ ತೊಗೊಂಡ್ವಿ ಅಷ್ಟೇ. ಅದನ್ನೇ ಅಲ್ಲಿ ಒಂದು ಹತ್ರ ಕೂತ್ಕೊಂಡು ತಿನ್ನೋಕ್ಕಿಂತನೂ ನಾವು ಹೋಗ್ತಾ ತಿಂದ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ನೋಡಿ ಎಷ್ಟು ನನಗಂತೂ ಅದನ್ನೇ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಹಾಗೆ ಅದನ್ನು ನೋಡ್ತಾ ಇದ್ದರೆ ಪದಗಳು ಸಾಲ್ತಾ ಇಲ್ಲ ಅದನ್ನು ವರ್ಣಿಸೋಕ್ಕೆ, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ಇನ್ನು ನನ್ನ ಮಗ ವಿಡಿಯೋ ಮಾಡಿಕೊಂಡು, ನಾನು ವಿಡಿಯೋ ಮಾಡಿಕೊಂಡು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ನಡ್ಕೊಂಡು ಅಲ್ಲಿಗೂ ಇಲ್ಲಿಗೂ ರೀಚ್ ಆಗಿಬಿಟ್ವಿ. ಮೆಟ್ಲತ್ತಿ ಮೇಲ್ಗಡೆಗೆ ಬಂದುಬಿಟ್ವಿ ನೋಡಿ. ಇಲ್ಲಿ ಲಾಸ್ಟಲ್ಲಿ ಎಲ್ಲರೂ ಏನೋ ಕಾಯಿನೆಲ್ಲನೂ ಇಟ್ಟು ಎಲ್ಲನೂ ನೋಡ್ತಾಯಿದ್ರು. ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ. ನೋಡಿ ಈಗಾಗಲೇ ವಿಡಿಯೋಗಳಲ್ಲಿ ರೀಲ್ಸ್ಗಳಲ್ಲಿ ಎಲ್ಲನೂ ನೋಡಿಬಿಟ್ಟಿರ್ತಿರೋ ಏನೋ. ಇಲ್ಲಿ ಅಲ್ಲೆಲ್ಲನೂ ಇಟ್ಟು ಅವ್ರ ಮನಸ್ಸಿನಲ್ಲಿ ಕೋರಿಕೆಯನ್ನು ಕೋರ್ಕೊತ ಆ ಥರ ಇಟ್ಟು ನಿಲ್ಲಿಸ್ತಾಯಿದ್ರು ಕಾಯಿನ. ಕೆಲವರೆಲ್ಲ ಅಲ್ಲಿ ಗೆರೆಗಳಿದ್ವಲ್ಲ, ಸೀಳಿರೋದಿದ್ರೆ ಅದರಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಆ ಥರ ಎಲ್ಲನೂ. ಬನ್ನಿ ನಾವು ಟ್ರೈ ಮಾಡೋಣ. ನೀವು ಈ ಥರ ಮೆಟ್ಲು ಹತ್ತಿ ಬಂದಾಗ ಈ ಥರ ಟ್ರೈ ಮಾಡಿದ್ದೀರಾ? ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಿಂತ್ಕೊಳ್ಳುತ್ತಾ ಫ್ರೆಂಡ್ಸ್ ನನ್ನ ಕೋರಿಕೆ? ಅಂದರೆ ನಾನು ಸಾಮಾನ್ಯವಾಗಿ ನನಗೆ ಅಂತ ಹೇಳ್ಬಿಟ್ಟು ನಾನೇನೂ ಬೇಡ್ಕೊಳ್ಳೋದಿಲ್ಲ. ಯಾಕಂದರೆ ನನಗೆ ಅಂತ ನಾನು ಬೇಡ್ಕೊಂಡ್ರೆ ನನಗೇನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಅಂತೂ ಇಂತೂ ನಿಂತ್ಕೊಂಡ್ಬಿಡ್ತು. ಅದು ಸ್ವಲ್ಪ ಹೊತ್ತೇನೆ ಅಂತ ಹೇಳಿ ಅಂದ್ಕೊಳ್ಳೋಂಥದ್ದು. ನೋಡ್ದಲ್ಲ ಅಲ್ಲೇ ನಿಂತ್ಕೊಂಡಿದೆ. ಮತ್ತು ನಮ್ಮ ಅಕ್ಕ ಅವರು ಟ್ರೈ ಮಾಡಿದ್ರು. ನಮ್ಮ ಅಕ್ಕ ಚಿಕ್ಕ ಅಕ್ಕಂದೂ ನಿಂತ್ಕೊಂಡ್ಬಿಡ್ತು. ನಮ್ಮ ಅಕ್ಕನೂ ಅಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಸ್ವಲ್ಪ ನಿಲ್ಲಿಸಿ ಇದು ಮಾಡಿದ್ರೆ ನಿಲ್ಲತ್ತೆ. ನನ್ನ ಮಗನಿಗಂತೂ ಪೇಷನ್ಸೇ ಇಲ್ಲ. ಯಾವಾಗ ಎದ್ದೊಟ್ಟೋಗೋಣ ಅಂತ ಹೇಳಿ ಕಾತ್ಕೊಂಡಿದ್ದ.
ಸರಿ ಇನ್ನು ಅಲ್ಲೇ ಸ್ವಲ್ಪ ಮೇಲೆ ಟೀ ಇತ್ತು. ಈ ಕಡೆ ಮೆಟ್ಲಿಗಿಂತೂ ಶ್ರೀವಾರ ಮೆಟ್ಟಿಲಿಗಿಂತೂ ಅಲಿಪಿರಿ ಮೆಟ್ಲಲ್ಲಿ ಅಲ್ಲಿ ಸ್ಟಾಲ್ಸ್ ಅಂಗಡಿಗಳು ಜಾಸ್ತಿ ಇರ್ತವೆ. ಟೀ ಕಾಫಿ ಈ ಥರ ಅಂಗಡಿಗಳು ಏನಾದರೂ ತಿನ್ನೋಕ್ಕೆ ಈ ಥರನೂ. ಈ ಕಡೆ ಸ್ವಲ್ಪ ಕಡಿಮೆ, ಶ್ರೀವಾರ ಮೆಟ್ಲಲ್ಲಿ ಸ್ವಲ್ಪ ಕಡಿಮೆ ಆ ಥರದ್ದು. ಅಲ್ಲಾದರೆ ಎಲ್ಲನೂ ಇರ್ತವೆ. ಈ ಮೆಟ್ಲು ಹತ್ತುತ್ತಾ ಎಲ್ಲನೂ ನಮಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲನೂ ಇರ್ತವೆ. ಇಲ್ಲೇ ಆಗಲಿ ಅಲ್ಲೇ ಆಗಲಿ ನಾವು ಈಸಿಯಾಗಿ ಹತ್ತಿ ಹೋಗ್ಬೋದು. ಇನ್ನು ಇಲ್ಲಿ ನೋಡಿ ಬೆಳಗ್ಗೆ ಇನ್ನು ಬಂದಿದ್ದಂಥದ್ದಲ್ವ, ಇನ್ನು ಮಧ್ಯದಲ್ಲಿ ನಾನು ರಸ್ ಪ್ಯಾಕೆಟ್ ಇಲ್ಲೇ ಮುಳ್ಬಾಗ್ಲಲ್ಲಿ ತೊಗೊಂಡೋಗಿದ್ದೆ. ಇನ್ನು ಅಲ್ಲಿ ಅಂದರೆ ಒಂದಕ್ಕೆ ಎರಡು ಕೊಡಬೇಕು ಅಂತ ಅದನ್ನು ಒಂದೊಂದು ಕುಡಿದ್ವಿ ಎಲ್ಲರೂ ಅಂದರೆ ನಮ್ಮ ಅಕ್ಕ ಕುಡಿಲಿಲ್ವೇನೋ, ನಾವೆಲ್ಲ ಒಂದೊಂದು ಕುಡಿದ್ವಿ. ಮತ್ತು ಫ್ರೂಟ್ಸ್ ಒಂದು ಕಪ್ ತೊಗೊಂಡಿದ್ವಿ ಅಷ್ಟೇ. ಮತ್ತು ಮೇಲ್ಗಡೆಗೆ ಬಂದು ಈ ಥರ ಒಂದು ಕಾಫಿ ಕುಡಿದು ಇನ್ನು ಹೋಗ್ತಾ ಇದ್ದೀವಿ. ಇದೆ ನೋಡಿ ಕಲ್ಯಾಣಿ ಅಂತ ಹೇಳ್ತೀವಲ್ಲ ನೀರಿಂದು, ಅದು ಹಳೆಯದಂತೆ ಇದು. ಮತ್ತು ದೇವ್ರ ಮುಂದೆ ಇರೋದು ಅದು ಬೇರೆ, ದೇವಸ್ಥಾನದ ಮುಂದೆ. ಇಲ್ಲಿ ಫಸ್ಟಲ್ಲಿ ಇದ್ದಿದ್ದು ಇದು ಅಂತ ಹೇಳಿ ನಮ್ಮ ಅಕ್ಕ ಹೇಳ್ತಾಯಿದ್ರು. ಇನ್ನು ಇಲ್ಲಿ ಬಂದರೆ ಬಸ್ಸು ಸಿಗುತ್ತೆ ಫ್ರೆಂಡ್ಸ್, ಅದೇ ಹೇಳ್ದಲ್ಲ, ಫ್ರೀ ಬಸ್ ಇರುತ್ತೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಇಳಿಸ್ತಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಕಲ್ಯಾಣಿ ಕಟ್ಟೆ ಅಂತ ಹೇಳ್ತೀವಲ್ಲ, ಕೂದಲು ಕೊಡೋ ಅಂಥದ್ದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಲ್ಲಿಸಿದ ಹತ್ರ ನೋಡಿ ಇಲ್ಲಿ ಇದೆಲ್ಲ ಇಲ್ಲೇ ಸ್ವಲ್ಪ ಅಂದರೆ ನಮಗೆ ಗೊತ್ತಿಲ್ಲದೆ ಇದ್ರೂ ಯಾರಿಗಾದರೂ ಅಲ್ಲಿ ಟಿ ಡಿ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರನ್ನ ಆ ಥರವ್ರನ್ನ ಕೇಳಿದ್ರೆ ಹೇಳ್ತಾರೆ. ಇನ್ನು ಅವರು ಇವರು ಇರ್ತಾರಲ್ಲ ಕೆಲವೊಬ್ಬರನ್ನ, ಆದರೆ ನಿಮಗೆ ಗೊತ್ತಾಗಬೇಕು ಯಾರನ್ನ ಕೇಳಬೇಕು ಏನು ಅಂತ ಹೇಳ್ಬಿಟ್ಟು, ಈ ಥರ ಏನು ಸೆಕ್ಯೂರಿಟಿ ಯೂನಿಫಾರ್ಮ್ ಹಾಕ್ಕೊಂಡಿರೋರೆಲ್ಲ ಪೊಲೀಸ್ ಅವರಾಗಲಿ ಈ ಥರ ಇರೋವ್ರನ್ನ ಕೇಳಿದರೆ ಅವರು ಹೇಳ್ತಾರೆ. ಇಲ್ಲ ಇನ್ನು ಅವರು ಇವರು ಅಂತಂದರೆ ನಮ್ಮ ಗಾಡಿನಲ್ಲಿ ಕರ್ಕೊಂಬಂದು ಹೋಗ್ತೀವಿ, ಅಲ್ಲಿ ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ ಹೇಳ್ತಾರೆ. ನಮ್ಗೆ ಅದೇನು ಬೇಕಾಗಿಲ್ಲದೆ ಇದ್ರೂ ಎಲ್ಲನೂ ಫ್ರೀ ಬಸ್ಸಸ್ಸು ಇರ್ತವೆ, ಅದರಲ್ಲೂ ಹೋಗ್ಬೋದು. ಇಲ್ಲ ನಾವು ಫೇವ್ರೇಟಾಗಿ ಹೋಗ್ಬೇಕು, ಪ್ರೈವೇಟಾಗಿ ಹೋಗ್ಬೇಕು ಅಂತಂದರೆ ನಾವು ಗಾಡಿಗಳಲ್ಲಿ ಬೇರೆ ಬಾಡಿಗೆ ಮಾಡ್ಕೊಂಡು ಹೋಗ್ಬೋದು. ಇನ್ನು ಇಲ್ಲೇ ಬಂದಿದ್ದೀವಿ ನೋಡಿ. ನಾವು ಹೋಲ್ಸಲಿ ಬಂದಾಗ ಎಷ್ಟೊಂದು ಕ್ಯೂ ಇತ್ತು ಗೊತ್ತಾ. ಆ ಕ್ಯೂ ಇರೋದಕ್ಕೋಸ್ಕರನೇ ನಾವು ಈ ಥರ ಮೂರು ಕತ್ರಿ ಆ ಥರ ಅಂತೀವಲ್ಲ, ಆ ಥರ ಕೊಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಈ ಸರಿ ಹೆಂಗೋ ಇಲ್ಲಿ ಏನು ಅಷ್ಟೊಂದು ಕ್ಯೂವೇ ಇರಲಿಲ್ಲ. ನಾವು ಬೇರೆ ಕಡೆ ಬಂದಿದ್ದು, ಹೋಲ್ಸಲಿ ಬಂದಿದ್ದು ಬೇರೆ, ಇಲ್ಲಿ ಬಂದಿದ್ದು ಬೇರೆ. ಇಲ್ಲಾದರೆ ನಾವು ಇದೇ ಇಲ್ಲ, ಜನರೇ ಅಷ್ಟು ಹೆಚ್ಚಾಗಿ ಇಲ್ಲ, ಹೋಗಿ ಕೊಡ್ಬೋದು. ಅದಕ್ಕೆ ಹೇಗಿದ್ರು ನನ್ನ ಕೂದಲು ಈ ನಡುವೆ ಕಡಿಮೆ ಆಗೋಗಿತ್ತು. ಇನ್ನೂ 3 ಕತ್ರಿ ಕೊಟ್ಟೆ ದೇವ್ರಿಗೆ ಅಂತ ಹೇಳ್ಬಿಟ್ಟು, ಹೋಸಲಿ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗನೂ ಕೊಟ್ಟೆ. ಹೇಗೋ ಈ ಸರಿ ಇನ್ನು ಮುಂದೆ ಆಗಲೂ ಸ್ವಲ್ಪ ಉದ್ದ ಬೆಳೀಲಿ ದೇವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಥರ ಕೊಟ್ಟಿದ್ದು. ಅದೇ ನೋಡ್ಕೊತಾ ಇದ್ದೀನಿ ಎಷ್ಟಿದ್ದಾವೆ ಏನು ನನ್ನ ಕೂದಲು ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿಂದ ಆಚೆ ಬಂದ್ವಿ, ನಮ್ಮ ಬಾವ ಅವರು ಗುಂಡು ಮಾಡಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ದೇವಸ್ಥಾನದ ಪಕ್ಕನೇ ಇರುತ್ತೆ, ಎಲ್ಲೂ ನಾವು ದೂರ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಾವು ಹೋಸಲಿ ಬಂದಿದ್ದು ಅದು ಬೇರೆ ಕಡೆ, ಇದು ಬೇರೆ ಕಡೆ ನೋಡಿ. ಇನ್ನು ಇಲ್ಲಿ ಕೆಳಗಡೆ ಹೋದರೆ ಇಲ್ಲೇ ದೇವಸ್ಥಾನ ಇರೋವಂಥದ್ದು. ಇವಾಗ ನಾವು ಲಗೇಜು ಫೋನುಗಳು ಏನಾದರೂ ತೊಗೊತೀವಲ್ಲ, ಅದೇ ಇದರಲ್ಲೇ ಇರೋದು, ಆ ಲೊಕೇಶನಲ್ಲೇ ಇದು ಕಲ್ಯಾಣಿ ಕಟ್ಟೆನೂ ಇರೋದು. ನಾವು ಅಲ್ಲೇನೂ ಕೂದಲು ಕೊಟ್ಟು ಗುಂಡು ಮಾಡಿಸ್ಕೊಳ್ಬೋದು. ಮತ್ತು ಅಲ್ಲಿಂದ ಬಂದ ತಕ್ಷಣ ಮುಂದ್ಗಡೆನೇ ನೋಡಿ ದೇವಸ್ಥಾನ ಇರುತ್ತೆ. ಇನ್ನು ನೋಡಿ ಇಲ್ಲಿ ದೀಪ ಹಚ್ಚುತ್ತೀವಲ್ಲ ದೇವಸ್ಥಾನದ ಮುಂದೆ ಆ ದೀಪ ಹಚ್ಚೋಕ್ಕೂ ಕ್ಯೂ. ನನ್ನ ಮಗ ಹೋಗಿ ಕಾತ್ಕೊಂಡಿದ್ದಾನೆ. ಮತ್ತು ನಾವು ಕೆಳಗಡೆ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಮತ್ತು ಇಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ರೆ, ಇಲ್ಲಿ ಇರು ಮಮ್ಮಿ ನಾನು ಹೋಗಿ ಹಚ್ಚಿ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಹೋಗಿದ್ದಾನೆ. ನೋಡಿ ದೇವಸ್ಥಾನ ಅಂದರೆ ಇವಾಗ್ಲೂ ಅಷ್ಟೇ ಮಂಜು ಅದು ಬಿಟ್ಟೇ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸ್ವರ್ಗ ಎಲ್ಲಿದೆ ಅಂತ ಅಂದರೆ ಇಲ್ಲೇ ಇದೆ ಅಂತ ಹೇಳೇ ನೋಡ್ಬೋದು. ಇನ್ನು ದೇವಸ್ಥಾನ ಎಲ್ಲನೂ ಇಲ್ಲಿಗೆ ರೀಚ್ ಆಗಿದ್ದೀವಿ. ಸುತ್ತಾಡಿದ್ವಿ, ತುಂಬಾ ಸುತ್ತಾಡಿದ್ವಿ ಅಲ್ಲಿ ಇಲ್ಲಿ ಅಂತನ. ಮನಸ್ಸಿಗೆ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಹೋಗಿ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಇಷ್ಟು ಸರಿ ಬಂದಿದ್ದೀವಿ, ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿ ಇರಲಿಲ್ಲ. ಮತ್ತು ಅದರ ಕಥೆನೂ ಇದೆಯಲ್ಲ, ವೆಂಕಟರಮಣ ಸ್ವಾಮಿ ವರಾಹಸ್ವಾಮಿಗೆ
ವರ ಕೊಟ್ಟಿರ್ತಾನಂತಲ್ವ, ಮೊದಲು ನಿನ್ನನ್ನು ದರ್ಶನ ಮಾಡಿಕೊಂಡು ನನ್ನನ್ನು ದರ್ಶನ ಮಾಡಿದ್ರೆ ಅವರು ಅಂದ್ಕೊಂಡಿದ್ದು ಆಗತ್ತೆ ಅಂತ ಹೇಳಿ ವರ ಕೊಟ್ಟಿರ್ತಾರಲ್ವ, ಅದಕ್ಕೋಸ್ಕರನೇ ಹೋಗ್ಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲೇ ಇರೋವಂಥದ್ದು ವರಾಹ ಸ್ವಾಮಿ ದೇವಸ್ಥಾನ. ಈ ಕೋನೇರು ಅಂತ ಹೇಳ್ತೀವಲ್ಲ, ಕಲ್ಯಾಣಿ, ಅದ್ರ ಪಕ್ಕದಲ್ಲಿನೇ ಇರುತ್ತೆ. ಇದಕ್ಕೂ ಅಷ್ಟೇ ಕ್ಯೂ ಇರುತ್ತೆ. ಆದರೆ ನಮ್ಮ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇರುವಷ್ಟು ಕ್ಯೂ ಏನೂ ಇರೋದಿಲ್ಲ, ಆದ್ರೂ ಕ್ಯೂ ಇರುತ್ತೆ. ಜನರು ಹೋಗ್ತಾ ಜಾಸ್ತಿ ಆಗ್ತಾರೆ. ನೋಡಿ ನೀರು ಎಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇಲ್ಲೇನೂ ಬೇಕಾದರೆ ಸ್ನಾನ ಎಲ್ಲನೂ ಮಾಡಿಕೊಂಡು ಎಲ್ಲನೂ ಹೋಗ್ಬೋದು. ಇಲ್ಲೇ ವರಾಹ ಸ್ವಾಮಿ ದೇವಸ್ಥಾನ ಇರೋದು. ಇದು ಎಲ್ಲಿರುತ್ತೆ ಅಂತಂದರೆ ಯಾರಾದರೂ ಕೇಳಿದ್ರೂ ಹೇಳ್ತಾರೆ. ಇಲ್ಲಾಂದರೆ ನಾವು ಪ್ರಸಾದ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತೀವಲ್ಲ, ಆ ದಾರಿಯಲ್ಲಿನೇ ಇರುತ್ತೆ. ಅಲ್ಲೂ ನೋಡಿ ಈ ಥರ ಜನರು ಇದ್ದಾರೆ. ಅಂದರೆ ಅಷ್ಟು ಹೆಚ್ಚಾಗಿ ಅಂದರೆ ಕೆಲವರು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಥರ ಪಡ್ತಾ ಇರ್ತೀವಿ. ಆದರೆ ಇಲ್ಲಿ ವರಾಹ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ಬೇಕು ಅಂತೇಳಿ ಅಂದ್ಕೊಂಡಿರಲ್ವಲ್ಲ, ಮತ್ತು ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿ ನಾನು ದೀಪಗಳೆಲ್ಲನೂ ತೊಗೊಂಬಂದಿದ್ದೆ ಅಲ್ವ, ಅವೆಲ್ಲನೂ ಇದ್ದವು, ಕಡ್ಡಿಗಳು ಎಲ್ಲನೂ ತೊಗೊಂಬಂದಿದ್ದೆ, ಪೂಜೆ ಸಾಮಾನು ಎಲ್ಲನೂ. ಅದನ್ನು ಎಲ್ಲನೂ ಇಲ್ಲೇ ಹಚ್ಬಿಟ್ಟು ಪೂಜೆ ಎಲ್ಲನೂ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲೂ ಅಷ್ಟೇ ಜನರಂದರೆ ಜಾಸ್ತಿ ಇದ್ದಾರೆ. ನಾವು ಅಲ್ಲಿ ದೀಪ ಹಚ್ಚಿ ಅಲ್ಲಿ ಇಡೋ ಅಷ್ಟರೊಳಗಡೆ ಇನ್ನೊಬ್ಬರು ಬಂದು ತಳ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ಥರ ಅದಕ್ಕೋಸ್ಕರ ಅಲ್ಲಿ ಮೇಲ್ಗಡೆ ಒಂದ್ರ ಮೇಲೆ ಒಂದು ಆ ಥರ ಇಟ್ಟು ಎಲ್ಲನೂ ಶಾಖ ತರೋ ಥರ ಎಲ್ಲನೂ ಮಾಡಿಬಿಟ್ಟಿದ್ರು. ನಾನು ಕೆಳಗಡೆ ಹೂವು ಎಲ್ಲನೂ ಇಟ್ಟು ಕೆಳಗಡೆ ದೀಪನ ಹಚ್ಚಿದೆ, ಬತ್ತಿ ಎಲ್ಲನೂ ಹಾಕಿ. ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಇರೋವಂಥದ್ದು ಕಂಬಗಳು, ದೀಪಸ್ತಂಭಗಳು ಇದಾವಲ್ಲ, ಅಲ್ಲಿನೇ ದೀಪ ಹಚ್ಚಿ ಪೂಜೆ ಮಾಡಿ ಇನ್ನು ದೇವ್ರ ದರ್ಶನಕ್ಕೆ ಹೋಗಬೇಕು. ದೇವ್ರ ದರ್ಶನನೂ ಅಷ್ಟೇ, ಅಂದರೆ ಅಲ್ಲಿ ಸ್ವಲ್ಪ ಒಂದು 2 hours ವೆಯ್ಟ್ ಮಾಡಿಬಿಟ್ಟಿದ್ದಾಯಿತು. ಅಲ್ಲಿ ಮಧ್ಯಾಹ್ನ ಪೂಜೆ ಆ ಥರ ಇತ್ತಲ್ವ, ಅದಕ್ಕೆ ವೆಯ್ಟ್ ಮಾಡಿದ್ದಾಯಿತು. ಬೇಗನೆ ಹೋದ್ವಿ. ಇಲ್ಲಿಂದನೂ ಅಷ್ಟೇ ಆಚೆ ಹೋದರೆ ನಾವು ಕೇಳಿದ್ರೆ ಹೇಳ್ತಾರೆ ನಮಗೆ ದರ್ಶನಕ್ಕೆ ಯಾವ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಥರದ್ದು ಅಂತಂದರೆ ಅವರೇ ದಾರಿ ತೋರಿಸ್ತಾರೆ. ಮತ್ತು ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ದೇವಸ್ಥಾನದ ಮುಂದೆ ಎಲ್ಲನೂ ಪೂಜೆ ಮಾಡಿಬಿಟ್ಟು ಅದೇ ರೋಡಲ್ಲಿ ಈ ಕಡೆ ಹಿಂದ್ಗಡೆಯಿಂದ ಬಂದರೆ ಇಲ್ಲಿ ಟೀ ಸ್ಟಾಲ್ಸ್ ಅಂದರೆ ಇರ್ತವೆ ದಾರಿ ಉದ್ದಕ್ಕೂ. ಅಲ್ಲಿ ಕುಡಿದು ಮತ್ತು ನೋಡಿ ಇಲ್ಲಿ ದಾರಿ ಉದ್ದನೂ ಈ ಥರ ಹೊಸ್ದಾಗಿ ವಿಗ್ರಹಗಳು, ದೇವ್ರ ರೂಪಗಳು ಎಲ್ಲನೂ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ವಿಡಿಯೋ ಮಾಡಿಕೊಂಡು ಬಂದಿದ್ದಾನೆ. ಈ ಥರ ಎಲ್ಲನೂ ಅಲ್ಲಿ ಮತ್ತು ಇಲ್ಲಿಂದ ಹೋಗಿ ಅಲ್ಲಿ ಗೇಟು ಬಿಡ್ತಾರೆ, ನಾವು ಟಿಕೆಟ್ ತೋರಿಸಿದ್ರೆ ಅಲ್ಲಿಂದ ಒಳಗಡೆಗೆ ಹೋದರೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ. ಒಳಗಡೆಗೆ ಎಲ್ಲನೂ ಹಾಕ್ತಾರಲ್ವ ಅಲ್ಲಿ. ಹಾಗೆ ಪ್ರಸಾದನೂ ಕೊಡ್ತಾರೆ ಫ್ರೆಂಡ್ಸ್. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ನನ್ನ ಮಗ ಇಬ್ಬರೂ ತಿಂದ್ವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಪೊಂಗಲ್, ಖಾರ ಪೊಂಗಲ್ಲು ಆ ಥರ ಕೊಟ್ಟಿದ್ದರು. ಅಂದರೆ ಇರ್ತಾರಲ್ವ ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು ಆ ಥರ ಎಲ್ಲ ಇರ್ತಾರಲ್ವ, ಅವ್ರಿಗೆಲ್ಲನೂ ಎಲ್ಲ ಥರದ ಅನುಕೂಲನೂ ಮಾಡ್ತಾರೆ. ಪ್ರಸಾದ ಎಲ್ಲನೂ ಕೊಟ್ಟರು. ನಾವು ಅಲ್ಲೇ ತಿಂದ್ಕೊಂಡು ಮತ್ತು ದೇವ್ರ ದರ್ಶನ ಮಾಡಿಕೊಂಡು 5:30 ಆ ಥರ ಆಯಿತು. ನಾವು ದೇವಸ್ಥಾನದಿಂದ ಆಚೆಗೆ ಬರೋ ಅಷ್ಟರೊಳಗಡೆ ಮತ್ತು ನಮ್ಮ ಅಕ್ಕ ಅವ್ರ ಮನೆಗೆ ಕೆಳಗಡೆಗೆ ಬಂದುಬಿಟ್ವಿ.